ಬಣ್ಣದ ನಗರಿ ಬೆಂಗಳೂರು, ಕನಸಿನ ನಗರಿ ಬೆಂಗಳೂರು ದೂರದ ನಗರಗಳಿಂದ ಬದುಕು ಕಟ್ಟಿಕೊಳ್ಳಲು ಕೋಟ್ಯಾಂತರ ಸಂಖ್ಯೆಯಲ್ಲಿನ ಬಡವರು ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇನ್ನು ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತೋ, ಬೆಂಗಳೂರು ಸುತ್ತಮುತ್ತಲು ಇದ್ದಂತ ಎಲ್ಲ ಭೂಮಿಗಳನ್ನ ಕೆಐಡಿಬಿ, ಬಿಡಿಎ, ಕೆಎಚ್ಬಿ ಮುಂತಾದ ಸಂಸ್ಥೆಗಳು 6 ಕಾಸಿಗೆ 3 ಕಾಸು ಕೊಟ್ಟು ಭೂ ಸ್ವಾಧೀನವನ್ನ ಮಾಡಿಕೊಂಡ್ರು. ಇಲ್ಲಿದ್ದಂತ ಎಲ್ಲ ರೈತರು ಕೂಡ ಬೀದಿ ಪಾಲಾಗಿದ್ದಾರೆ. ಈಗ ಇವರೆಲ್ಲರೂ ಕೂಡ ಆದಿ ಬೀದಿಗಳಲ್ಲಿ ಕೂಲಿ ಕೆಲಸ ಮಾಡಿಕೊಂಡು, ಹೋಟೆಲ್ಗಳನ್ನ ನಡೆಸಿಕೊಂಡು, ಚಿಲ್ಲರೆ ಅಂಗಡಿಗಳನ್ನ ಹಾಕೊಂಡು ಬದುಕನ್ನ ಕಟ್ಟಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಂತಹದ್ದೇ ಒಂದು ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ITPL ಸುತ್ತಮುತ್ತಲು ಇರ್ತಕ್ಕಂತಹ ನೂರಾರು ಸಂಖ್ಯೆಯಲ್ಲಿನ ಬಡವರು ಬೀದಿಗಳಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ರು. ಇಂದು ಏಕಾಏಕಿ ಇಲ್ಲಿನ ITPL ನ ಒಂದಷ್ಟು ಕಂಪನಿಗಳು, ಒಂದಷ್ಟು ಬಲಾಢ್ಯರು ಆ ಒಂದು ಅಂಗಡಿಗಳನ್ನ ಮತ್ತು ಹೋಟೆಲ್ಗಳನ್ನ ಎತ್ತಂಗಡಿ ಮಾಡಿಸಲು ಬೆಳ್ಳಂಬೆಳಗ್ಗೆ JCB ಯಂತ್ರಗಳನ್ನ ತೆಗೆದುಕೊಂಡು ಬಂದು ದೌರ್ಜನ್ಯವನ್ನ ಎಸಗಿದ್ದಾರೆ. ಇದು ಹಲವು ವರ್ಷಗಳಿಂದಲೂ ಕೂಡ ಇಲ್ಲಿದ್ದಂತ ಎಲ್ಲ ಬಡವರನ್ನ ಒಕ್ಕಲೆಬ್ಬಿಸಲು ಹಲವು ರೀತಿಯಾದಂತ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಯಾರು ಕೂಡ ಸಫಲರು ಆಗಿರ್ಲಿಲ್ಲ. ಕಾರಣ ಭಾರತೀಯ ಸೇವಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಊಡಿ ಚಿನ್ನಿ ಉರುಫ್ ರಾಮಚಂದ್ರ ರವರ ನೇತೃತ್ವದಲ್ಲಿ ಈ ಒಂದು ಹೋರಾಟಗಳು ನಡೀತಿತ್ತು. ಇವತ್ತು ಏಕಾಏಕಿ ಈ ಒಂದು ಅಂಗಡಿಗಳನ್ನ ಎತ್ತಲು ಬಂದಾಗ ನಿನ್ನೆಯೂ ಕೂಡ ಇದೇ ಪ್ರಯತ್ನವಾಗಿತ್ತು. BBMPಯ ಅಧಿಕಾರಿಗಳನ್ನ, ಅಂದ್ರೆ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳನ್ನ ಚೂ ಬಿಟ್ಟು ಅವರ ಮೂಲಕ ಎತ್ತಂಗಡಿ ಮಾಡಿಸೋದಕ್ಕೆ ಪ್ರಯತ್ನಿಸಿದ್ರು. ಅಲ್ಲೂ ಕೂಡ ಸಫಲರಾಗಿರ್ಲಿಲ್ಲ. ಇವತ್ತು ಬೆಳಗ್ಗೆ ಏಕಾಏಕಿ ಬಂದಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದಂತ ಊಡಿ ಚಿನ್ನಿರವರು ಬಡವರ ಹೊಟ್ಟೆ ಮೇಲೆ ಹೊಡಿಬೇಡಿ, ನಾವೀಗಾಗಲೇ ಪೊಲೀಸ್ ಕಮಿಷನರ್ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯವನ್ನ ನಿಗದಿ ಮಾಡಿದ್ದೇವೆ ಅಂತ ಹೇಳಿದ್ರು ಕೂಡ ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಇಲ್ಲಿನ ಓರ್ವ ಕಟ್ಟಡ ಮಾಲೀಕರಾಗಿರ್ತಕ್ಕಂತಹ ಉಮಾಶಂಕರ್ ಎನ್ನುವಂತ ಕಿರಾತಕ ಈ ಭಾರತೀಯ ಸೇವಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಊಡಿ ಚಿನ್ನಿರವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿ JCBಗಳ ಮುಖಾಂತರ ಅಲ್ಲಿದ್ದಂತ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಈಗ ಆ ಒಂದು ITPL ಸುತ್ತಮುತ್ತಲು ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ವಿಷಯ ತಿಳಿದ ಕೂಡಲೇ ACP ಆಗಿರುವಂತ ರೀನಾ ಸುವರ್ಣರವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಮತ್ತು ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಸಂಧಾನವನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿನ ಕಟ್ಟಡದ ಮಾಲೀಕರು ಮತ್ತು ಒಂದಷ್ಟು ಬಲಾಢ್ಯರು ಬಡವರ ಮೇಲೆ ನಿರಂತರವಾಗಿ ದೌರ್ಜನ್ಯ ಎಸಗ್ತಾ ಇರೋದನ್ನ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಊಡಿ ಚಿನ್ನಿರವರು ಮತ್ತು ಮತ್ತಿತರರು ಏನೆಲ್ಲ ಮಾತನಾಡಿದ್ರು ಮತ್ತು ಪೊಲೀಸ್ನವರು ಅವರನ್ನು ಸಮಾಧಾನ ಪಡಿಸಲು ಯಾವ ಪ್ರಯತ್ನವನ್ನ ಮಾಡಿದ್ರು ಅನ್ನೋದನ್ನ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ಕಣ್ತುಂಬಿಕೊಳ್ಳೋಣ ಬನ್ನಿ. ನಾವು ಬೆಳಗ್ಗೆ ಫೋನ್ ಮಾಡ್ತೀವಿ, ಕಮಿಷನರ್ ಫೋನ್ ಮಾಡ್ತೀವಿ. ಎಲ್ಲ ಗೋಮಾಳ ಜಮೀನಿನಲ್ಲಿ ಬರ್ತಾ ಇದ್ರು, ಗೋಮಾಳ ಕಿತ್ಕೊಂಡು ಬೀದಿಯಲ್ಲಿ ಬರ್ತಾ ಇದ್ದಾರೆ ಜನ. ದಯವಿಟ್ಟು ಅವ್ರು ತೊಂದರೆ ಕೊಡ್ಬೇಡಿ ಸರ್. ಇನ್ಯಾರೋ ಅಸೋಸಿಯೇಷನ್ ಅವನು ಏನೋ ಉಮಾಶಂಕರ್ ಅಂತ ಹೇಳ್ಬಿಟ್ಟು, ಉಮಾಶಂಕರ್ ಅಂತ ಅಸೋಸಿಯೇಷನ್ ಅವನು ನಾವ್ ಬಂದು, ಸಾರ್ ಇದು ನ್ಯಾಯ ಸರ್, ಇದು ನಮ್ಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಬಡವರಿಗೆ ಒಪ್ಕೋದಕ್ಕೆ, ಹೈಕೋರ್ಟ್ ಆದೇಶ ಇದೆ. ದಯವಿಟ್ಟು ನೀವು ಯಾಕೆ ಈ ತರ ಮಾಡಬಾರ್ದು, ದಾಖಲೆ ಸಮೇತ ನೋಡಿ. ಬಡವರಿಂದ ಎಬ್ಬರಿಸ್ಬಿಟ್ಟು ನೀವು ಈ ತರ ಇದ್ ಮಾಡಿ ಅಂತ ಹೇಳಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದಾರ? ನಿಮ್ಗೇನಾದ್ರು ಪರ್ಮಿಷನ್ ಕೊಟ್ಟಿದ್ರೆ ಕೊಡಿ ಅಂತ. ಆಗ ರಮೇಶ್ ಶೆಟ್ಟಿ ಅವ್ರ ಬಂದ್ಬಿಟ್ಟು ಅವ್ರಿಬ್ರು ಗೇಟ್ ಹತ್ರ ನಿಂತ್ಕೊಂಡು, ಹೊಡೆದೇ ನಾವ್ ಇದ್ದೀವಿ, ಮಾವಿ ನನ್ ಮಕ್ಳು ಇವ್ರು ಹೊಡೆದು ಓಡ್ಸೋ ಇಲ್ಲಿಂದ ನಮ್ ಗೇಟ್ ಹತ್ರ ಬಂದಾಗ ಎಷ್ಟು ಧೈರ್ಯ ಅಂತ ಹೇಳ್ಬಿಟ್ಟು ಅವ್ನು ಯಾರೋ ಉಮಾಶಂಕರನ್ ಅವನು ಕ್ಯಾಮ್ರಾ ಇದೆ ಚೆಕ್ ಮಾಡ್ಕೊಳ್ಳಿ, ಇಲ್ಲೇ ನಿಂತ್ಕೊಂಡಿರ್ತೀವಿ, ಅವನ್ ಏಕಾಏಕಿ ನಮ್ಮ ಮೇಲೆ ಹಲ್ಲೆ ಮಾಡ್ತಾನೆ. ರಕ್ತ ಹೋಗುತ್ತೆ. ಎಲ್ಲ ಸುಮಾರು 100 ಜನ, ಒಂದು 200-300 ಜನ 500 ಜನ ಇದಾರೆ ಇಲ್ಲಿ. ಎಲ್ಲ ನೋಡ್ತಾ ಇದ್ರು. ಏಕಾಏಕಿ ನಾನು ಹೊಡೆದ ಒಂದ್ ಲೀಡರ್ ಹೊಡೆದಿದ್ದಾರೆ ಅಂತ ಕಾರ್ಯಕರ್ತರೆಲ್ಲ ಅವನ್ಗೂ ಎಲ್ಲ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ. ಅವನು ಇವತ್ತು ಎಷ್ಟೋ ಸಾವಿರಾರು ಜನ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ನಾನು ನ್ಯಾಯ ಕೇಳಕ್ ಬಂದಿದ್ದೀನಿ. ನಾನು ಇವತ್ತು ಏಕಾಏಕಿ ಒಂದು ಲೀಡರ್ ಅಂತ ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಇವರು ಬಂದ್ಬಿಟ್ಟು ನಾನು MLA ಕಟ್ಟವನು, ನಾನು MLAಗೆ ನಾನು ಹೇಳ್ದಂಗೆ ಕೇಳೋದು, ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಹೇಳಿದ್ದೆ ನಡಿಬೇಕು ಅಂತ ಹೇಳ್ಬಿಟ್ಟು ಏಕಾಏಕಿ ಅವ್ರ ಮೇಲೆ ಅವ್ರ MLA ಬಲಗೈ ಅವರು ಬಂಟಿರುವಂತ BNB ಕುಟುಂಬದವ್ರು ಇವತ್ತು ಹಲ್ಲೆ ಮಾಡಿಸಿ ದಲಿತರನ್ನ ದೌರ್ಜನ್ಯ ಮಾಡಿದ್ದಾರೆ. ಇದು ನ್ಯಾಯ ಸಿಗೋವರೆಗೂ ಇದು ರಾಜ್ಯಾದ್ಯಂತ ಹೋರಾಟ ಆಗುತ್ತೆ. ಇದು ಪಾಪ ಎಷ್ಟು ಜನ ಇವತ್ತು ಬೀದಿಗೆ ಹೋಗ್ತಾರೆ, ಅವ್ರಿಗೆ ನಾನು ಬಿಡೋದಿಲ್ಲ. ನನ್ ಪ್ರಾಣ ಹೋದ್ರು ಪರವಾಗಿಲ್ಲ,
ಇವ್ರಿಗೆ ಪಾಪ ಬಡವರು ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಏನೇ ಆಗ್ಲಿ ಬಿಡಲ್ಲ. ಅವ್ರು ಯಾರು ರಮೇಶ್ ರೆಡ್ಡಿ ನೆನ್ನೆ ಅವರು ಇವನು ಅಸೋಸಿಯೇಷನ್ ಅವನು ಮಾತಾಡ್ತಾರೆ ಪ್ರಶ್ನೆ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸರ್ ಈ ಥರ ಸಾರ್ವಜನಿಕ ಬದುಕೋದಕ್ಕೆ ಸಾರ್ವಜನಿಕ ಓಡಾಡೋಕ್ಕೆ ಲಾಸ್ಟ್ ಟೈಮು ಹೋರಾಟ ಮಾಡಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಆದೇಶ ಕೊಟ್ಟಿದ್ದಾರೆ. ಓಡಾಡೋಕ್ಕೆ ಬಿಟ್ಟು ಬದುಕೊಳ್ಳಿ ಅಲ್ಲ ಅದೇನೆ ಇವರು ಏಕಾಏಕಿ ಬಂದು ಎಲ್ಲ JCBಗಳು ತಗೊಬಂದು ಸಾಲ ಮಾಡಿ ಅಲ್ಲಿ ತಗೊಂಡು ಕೈಯ ಸಾಲ ತಗೊಂಡು ಜೀವನ ಮಾಡೋರಿಗೆ ಏಕಾಏಕಿ JCBಗಳಲ್ಲಿ ಹೊಡೆದು ಎಲ್ಲ ಬೀದಿಗಳಲ್ಲಿ ಅದನ್ನೆಲ್ಲ ಹೊಡೆದು ಅವ್ರು ಪಾರ್ಕ್ ಮಾಡಿಕೊಂಡು ಒಂಥರ ಗಾರ್ಡನ್ ಮಾಡ್ಕೊಂಡು ಇದು ಮಾಡಿದ್ರೆ ಇವರೆಲ್ಲ ಹೋಗ್ಬೇಕು ಮೇಡಮ್. 1,100 ಜನ ಬಡವರು ಇಲ್ಲಿ ಮೇಡಮ್. ನಾನು ಕಮಿಷನರ್ ಸಾಹೇಬ್ಗೂ ಹೇಳಿದೆ, ನಾಳೆ ಹೋಗೋದಕ್ಕೂ ಮೀಟಿಂಗ್ ಅರೇಂಜ್ ಮಾಡಿದ್ದೀವಿ ಮೇಡಮ್. ಸಾಹೇಬ್ರಿಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ, ನಾಳೆ 12 ಗಂಟೆಗೆ ಬರ್ತೀವಿ ಅಂತ. ಏಕಾಏಕಿ JCBಗಳು ಟೆಂಪೋಗಳು ತಗೊಬಂದು ಇವ್ರದ್ದು ಈಗ ಎಲ್ಲ ತುಂಬ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮೇಡಮ್. ಇವ್ರದ್ದು ಸಾಲ ಮಾಡಿ ನಿನ್ನೆ ಇವತ್ತು ಮೇಡಮ್. ಇವತ್ತು ಯಾರು ಮೇಡಮ್ ಮೇಡಮ್ ಇದು ನಾವು ಒಂದು ವಿಷಯ ಮೇಡಮ್, ಇದು BBMPಗೆ ಸಂಬಂಧಪಟ್ಟಿದ್ದು ಏನಾದ್ರು ಸಮಸ್ಯೆ ಇಲ್ಲ. ಯಾರು ಪೊಲೀಸ್ ಅವರು ಬಂದಿದ್ರಂತಲ್ಲ ಮೇಡಮ್ ನೆನ್ನೆ ಮೊನ್ನೆ ಎಲ್ಲ? ಇಲ್ಲಿ ಬಂದಿದ್ರಂತೆ. ಇಲ್ಲ ಅಲ್ಲಿ ಬಂದಿದ್ರಂತೆ ಮೇಡಮ್.